ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅರೌಂಡ್ 11 ಆಗಿದೆ ಇವಾಗ. ಇವತ್ತು ಮಂಡೇ, ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಎಲ್ಲರದು ಹಾಲಿಡೇ, ಮಕ್ಕಳದು ಮತ್ತು ನಮ್ಮ ಮನೆಯವ್ರದ್ದು. ಕಂಟಿನ್ಯೂಸ್ ಆಗಿ 3 ಡೇಸ್ದಿಂದ ರಜೆ ಇದೆ ನಮ್ಮ ಮನೆಯವರಿಗೆ. ಮಕ್ಕಳಿಗೆ ನಿನ್ನೆ ಮತ್ತು ಇವತ್ತು ಹಾಲಿಡೇ ಇತ್ತು. ಹಾಲಿಡೇ ಇದೆಯಲ್ಲ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರು ಮಟನ್ ತೊಗೊಂಬರ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಅಂದೆ. ಇವತ್ತು ಈದ್ ಮಿಲಾದ್ ಹಬ್ಬನೂ ಸಹ ಅಲ್ವಾ, ಮಟನ್ನು ಸಹ ಚೆನ್ನಾಗಿ ಸಿಗುತ್ತೆ ಅಂಥೇಳಿ ತೊಗೊಂಬರ್ತೀನಿ ಅಂದರು. ಸರಿ ತೊಗೊಂಬನ್ನಿ ಅಂತಂದೆ. ನಾವು ಸಂಡೇ ದಿನ ನಾನ್ ವೆಜ್ ತಿನ್ನೋದಿಲ್ಲ, ಏಕೆಂದರೆ ನಮ್ಮ ಮನೆ ದೇವರು ದಿನ ಅದು. ಹಾಗಾಗಿ ನಾವು ಸಂಡೇ ದಿನ ಯಾವಾಗಲೂ ನಾನ್ ವೆಜ್ ಮಾಡೋದಿಲ್ಲ. ಹಾಗಾಗಿ ಇವತ್ತು ರಜೆ ಇದೆ, ಮತ್ತು ಫ್ರೀ ಆಗಿರೋದಿಲ್ಲ. ಎಲ್ಲರೂ ಮಕ್ಕಳು ಸ್ಕೂಲಿಗೆ ಮತ್ತು ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋಗಿಬಿಡ್ತಾರೆ ಅಂತ ಹೇಳಿ ಇವತ್ತು ಹಾಲಿಡೇ ಇದೆ. 2 ಟೈಮ್ಸ್ ತಿನ್ಬೋದು ಅಂತ ಹೇಳಿ ಬೆಳಗ್ಗೆನೇ ತೊಗೊಂಡು ಬಂದಿದ್ದಾರೆ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು, ಸ್ನಾನ ಮುಗಿಸ್ಕೊಂಡು, ಪೂಜೆ ಮುಗಿಸ್ಕೊಂಡು, ನಾಷ್ಟನೂ ಸಹ ಮಾಡ್ಕೊಂಡಿದ್ವಿ. ನಾಷ್ಟಕ್ಕೆ ಪಾಸ್ತಾ ಮಾಡಿದ್ದೆ. ಪಾಸ್ತಾ ತಿಂದ್ಕೊಂಡು ಇನ್ನು ಮಟನ್ ಸಾರು ಮತ್ತು ಒಗ್ಗರಣೆ. ನಾನು ಅದಕ್ಕೆ ಒಗ್ಗರಣೆ ಅನ್ನ ಅಂತೀನಿ. ನೀವು ಅದನ್ನು ಸಿಂಪಲ್ಲಾಗಿ ಒಂದು ಕುಷ್ಕ ಅಂತನಾದರೂ ಅಂದ್ಕೊಳ್ಳಿ, ಅಥವಾ ಒಗ್ಗರಣೆ ಅನ್ನ ಅಂತನಾದರೂ ಅಂದ್ಕೊಳ್ಳಿ, ಅಥವಾ ಮಸಾಲ ಅನ್ನನಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಒಟ್ಟಿನಲ್ಲಿ ಮಟನ್ ಸಾರು ಜೊತೆಗೆ ಅದು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಜೊತೆಗೆ ಮಟನ್ ಸಾರು ಮತ್ತು ಒಗ್ಗರಣೆ ಅನ್ನದ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಮನೆಯಲ್ಲಿ ಮಟನ್ ತೊಗೊಂಡು ಬಂದಿದ್ದಾರೆ. 1 kg ಇರ್ಬೋದೇನೋ ಇದು ಮಟನ್ನು. ಇವಾಗ ಇದನ್ನು ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿದೆ, ನಲ್ಲಿ ಮುಳೆ ಇದೆ. ಇದನ್ನಿವಾಗ ಈರುಳ್ಳಿ ಮತ್ತು ಅರಿಶಿಣ, ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಬರಬೇಕು. ಭಾಳ ರೆಡ್ ಇದೆ ಕುರಿ ಮಟನ್ನು. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇವತ್ತು ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ಚೆನ್ನಾಗಿ ಸಿಗುತ್ತೆ ಅಂಥೇಳಿ ಇವತ್ತು ಮಟನ್ ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ. ನೋಡಿ, ಅರಿಶಿನ, ಉಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ಯಾಕೆ ಅಂದರೆ ಇವೆಲ್ಲ ಯಾಕೆ ತೊಳಿಬೇಕು ಅಂದರೆ ಮಟನ್ ಸ್ಮೆಲ್ ಬರಲ್ಲ. ಸಾಂಬಾರು ಮಾಡಿದಾಗಲಿ ಕೆಲವೊಬ್ರು ಅಂತಿರ್ತಾರಲ್ಲ, ಸ್ಮೆಲ್ ಬರುತ್ತೆ ಮಟನ್ ಸಾರು ಅಂತ ಹೇಳಿ. ಆ ಥರ ಸ್ಮೆಲ್ಲು, ವಾಸನೆ ಆಗಲಿ ಬರೋದಿಲ್ಲ. ಹಾಗಾಗಿ ಇವೆಲ್ಲ ಹಾಕಿ ನೀಟಾಗಿ ಒಂದು 2 ರಿಂದ 3 ಸಾರಿ ತೊಳ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ ಮಟನ್ ಸಾರು. ಹಾಗಾಗಿ ಇದನ್ನು ತೊಳ್ಕೊಂಡು ಬರ್ತೀನಿ. ನೋಡಿ, ಇವಾಗ ಕ್ಲೀನಾಗಿ 1-2-3 ಸಾರಿ ಅರಿಶಿನ ಎಲ್ಲ ಹಾಕಿ ತೊಳ್ಕೊಂಡು ಬಂದಿದ್ದೀನಿ. ಈರುಳ್ಳಿ ಎಲ್ಲ ಇದರಲ್ಲಿ ಹಾಗೆ ಇರುತ್ತೆ. ಇವಾಗ ನಾನು ಒಗ್ಗರಣೆ ಹಾಕ್ತೀನಲ್ಲ, ಆವಾಗ ಎಲ್ಲ ಬೆಂದ್ಕೊಂಡು ಚೆನ್ನಾಗಿರುತ್ತೆ. ಗ್ಯಾಸ್ ಹಚ್ಕೊಂಡು ಒಂದು ದಬ್ರಿ ಇಟ್ಕೊಂಡಿದ್ದೀನಿ. ನಾನು ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ, ಹಾಗಾಗಿ ದೊಡ್ಡದು ದಬ್ರಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರಿದೆ, ನೀರೆಲ್ಲ ಹೋಗಲಿ. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗಲಿ. ಆಯಿಲು ಬಿಸಿ ಆಗಿದೆ, ಚೆನ್ನಾಗಿ ಬಿಸಿ ಆಗಬೇಕು. ಆಯಿಲು ಬಿಸಿ ಆಗಿದೆ. ಇವಾಗ ಮಟನ್ನ ಹಾಕ್ಕೊಳ್ತೀನಿ.
ಇವಾಗ ಚೆನ್ನಾಗಿ ಎಣ್ಣೆಯಲ್ಲೇ ಒಂದು 5 ನಿಮಿಷ ಇದನ್ನು ಹುರಿಬೇಕು. ಸ್ವಲ್ಪ ಅಂದರೆ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಅಲ್ಲಿ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕು ಮಟನ್. ನಾ ಈ ಹಿಂದೆನೇ ಮಟನ್ ಸಾರ್ದು ವಿಡಿಯೋ ಹಾಕಿದ್ದೀನಿ ಹಿಂದೆ. ಅಂದರೆ ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಅವರು ಈಗ ನಾವೇನು ಮಸಾಲೆ ಹಾಕ್ತೀವಲ್ಲ ಅದನ್ನೆಲ್ಲ ಹಸಿದೇ ಹಾಕ್ತೀವಿ. ಆಮೇಲೆ ಮಸಾಲೆನ ಈ ಥರ ಬಿಸಿ ಮಾಡ್ಕೊಳ್ತೀವಿ ಸಾರಲ್ಲಿ. ಮೊದಲಿಗೆಲ್ಲ ಹಾಗಿರಲಿಲ್ಲ, ಎಲ್ಲದನ್ನು ಹುರಿದ್ಬಿಟ್ಟು ರುಬ್ಬಿ ಹಾಕಿ ಸಾರು ಮಾಡೋರು. ಆ ರೀತಿ ತೋರಿಸಿದ್ದೀನಿ. ಇಲ್ಲಿ ನಾನು ಸಿಂಪಲ್ಲಾಗಿ ತಟ್ಟನೆ ಅಂತ ಮಾಡ್ಕೋಬೋದು. ಆ ರೀತಿ ಮಟನ್ ಸಾರನ್ನ ನಾನಿಲ್ಲಿ ತೋರಿಸ್ತಿದ್ದೀನಿ. ಯಾರಿಗೆಲ್ಲ ನನ್ನ ಈ ರೆಸಿಪಿ ಇಷ್ಟ ಆಯಿತೋ ಅವರು ಕಮೆಂಟ್ ಮಾಡಿ. ಮತ್ತು ಮುಂದೆ ನಿಮಗೆ ಯಾವ ರೆಸಿಪಿ ವಿಡಿಯೋ ಬೇಕೋ ಅದನ್ನು ಸಹ ಕಮೆಂಟ್ ಮಾಡಿ ಹೇಳಿ. ಇದು ಸ್ವಲ್ಪ ಎಣ್ಣೆಯಲ್ಲೇ ಇರಲಿ ಸ್ವಲ್ಪ ಹೊತ್ತು, ಆಮೇಲೆ ಮಿಕ್ಕಿದ್ದು ಹಾಕೋಣ. ನೋಡಿ ಮಟನ್ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ನೋಡಿ, ಇಷ್ಟೊಂದು ನೀರಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅರಿಶಿಣ, ಮಟನ್ ಬೇಯೋಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಫಸ್ಟಿಗೆ ಹಾಕ್ಕೊಳ್ತಿದ್ದೀನಿ. ಮತ್ತು ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ನೆಂಚು ನೋಡಿ ಮತ್ತೆ ಹಾಕ್ಕೋಬೇಕು. ಅರಿಶಿನ ಉಪ್ಪಲ್ಲಿ ಒಂದು 10 ನಿಮಿಷ ಇದು ಬೇಯಲಿ. ಆಮೇಲೆ ಮತ್ತೆ ಖಾರ ಪುಡಿ ಎಲ್ಲ ಹಾಕಿ ಮತ್ತೆ ಬೇಯಿಸ್ಕೋಬೇಕು. ಇದೊಂದು 10 ನಿಮಿಷ ಮೊದಲಿಗೆ ಬೇಯಬೇಕು ಅರಿಶಿನ ಉಪ್ಪಲ್ಲಿ. ಮಟನ್ನು ಭಾಳ ರೆಡ್ ಇದೆ ಅಂದರೆ ಇದು ಬಲ್ತಿರೋ ಕುರಿ ಅಂತಲೇ ಅನಿಸುತ್ತೆ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಒಂದು 5 ನಿಮಿಷ ಅರಿಶಿನ ಉಪ್ಪಲ್ಲಿ ಕುದ್ದಿದೆ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ನಾನು ಒಂದು 2 ಸ್ಪೂನಷ್ಟು ಇಲ್ಲಿ ಖಾರ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಒಂದು 5 ನಿಮಿಷ ಕುದೀಲಿ, ಆಮೇಲೆ ಮತ್ತೆ ನೀರು ಹಾಕ್ಕೊಳ್ಳೋಣ. ನೋಡಿ ಒಂದು ಸ್ವಲ್ಪ ಖಾರ ಪುಡಿಯಲ್ಲಿ ಇದು ಕುದ್ದಿದೆ. ಮಟನ್ನಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಮಟನ್ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಟನ್ ಚೆನ್ನಾಗಿ ಬೇಯಲಿ. ಈ ಮಟನ್ ಬೇಯೋದ್ರೊಳಗೇ ಎಲ್ಲ ಮಸಾಲೆನೂ ರುಬ್ಬಿ ತೊಗೊಂಡು ಬರ್ತೀನಿ. ರುಬ್ಬೋಕ್ಕೆ ಮೊದಲಿಗೆ ಜಾರ್ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿದು ಸಹ ಹಾಕ್ಕೋಬೋದು. ಒಂದು 10 ಲವಂಗನ ಹಾಕ್ಕೊಂಡಿದ್ದೀನಿ. ಒಂದು 8 ಮೆಣಸಿನ ಕಾಳನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. 1 ಇಂಚಷ್ಟು ಚಕ್ಕೆ ಚಿಕ್ಕದಾಗಿ ಮುರಿದು ಹಾಕ್ಕೊಂಡಿದ್ದೀನಿ. 1-2 ಏಲಕ್ಕಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಸಿಪ್ಪಿ ಸಮೇತ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ಇದನ್ನು
ಇವಾಗ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಡು ಬರ್ತೀನಿ. ನೋಡಿ ನುಣ್ಣಿಗೆ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಇದನ್ನು ತೆಗಿತೀನಿ ಇವಾಗ. ಇದೇ ಜಾರಿಗೆನೆ ನಾನಿಲ್ಲಿ ಒಂದು 2 ದೊಡ್ಡದಾಗಿ ಹೆಚ್ಚಿರೋ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ದೊಡ್ಡಕ್ಕೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. 1 ಅಥವಾ 1.5 ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಕ್ಲೀನಾಗಿ ತೊಳೆದ್ಬಿಟ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕೋದೇನು ಬೇಡ, ಏಕೆಂದರೆ ಟೊಮೆಟೊ ಮತ್ತು ಈರುಳ್ಳಿಯಲ್ಲಿನೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೀರು ಹಾಕ್ಕೊಳ್ಳೋದು ಬೇಡ. ಇದನ್ನು ಹಾಗೇ ರುಬ್ಬಿ ತೊಗೊಂಡು ಬರ್ತೀನಿ. ನೋಡಿ ನುಣ್ಣಗೆ ಇದನ್ನು ರುಬ್ಬಿದ್ದೀನಿ. ನೋಡಿ ಮಸಾಲೆ ಎಲ್ಲ ರುಬ್ಬೋದಾಗಿದೆ. ಇವಾಗ ಮಟನ್ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಮಟನ್ನು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಮುಕ್ಕಾಲು ಪರ್ಸೆಂಟ್ ಬೆಂದಿದೆ. ಇದು ಇನ್ನೊಂದು ಸ್ವಲ್ಪ ಬೇಯಲಿ, ಆಮೇಲೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ನೀರು ಹೋಗಿದೆ ಮಟನ್ನಲ್ಲಿ. ಚೆನ್ನಾಗಿ ಇನ್ನೂ ಒಂಚೂರು ಬೇಯಬೇಕು. ಕುಕ್ಕರಲ್ಲಿ ಹಾಕ್ಬೋದಿತ್ತಲ್ಲ ಅಂತ ಅಂದ್ಕೋಬೋದು. ಕುಕ್ಕರಲ್ಲಿ ಹಾಕಿದರೆ ಈ ರೀತಿ ಸಾಂಬಾರು ಟೇಸ್ಟ್ ಬರೋದಿಲ್ಲ, ಅದರದ್ದೇ ಟೇಸ್ಟ್ ಬೇರೆ. ಹಾಗಾಗಿ ನಾನು ಕುಕ್ಕರಲ್ಲಿ ಯಾವಾಗಲೂ ಬೇಯಿಸ್ಕೊಳ್ಳೋದಿಲ್ಲ, ಈ ಥರ ದಬ್ರಿಲೇ ಬೇಯಿಸ್ಕೊಳ್ತೀನಿ. ಇವಾಗ ಇದಕ್ಕೆ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ರುಬ್ಬಿಟ್ಕೊಂಡಿದ್ನಲ್ಲ ಎಲ್ಲದನ್ನು ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಮಸಾಲೆ ಹಾಕ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಿಮಗೆ ಸಾರು ಎಷ್ಟು ಬೇಕೋ ಆ ಅಳತೆಗೆ ನೀವು ಇವಾಗಲೇ ನೀರನ್ನ ಸೇರಿಸ್ಕೊಂಬಿಡಿ. ಸಾರು ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನ ನಾನು ಇವಾಗಲೇ ಸೇರಿಸ್ಕೊಂಡ್ಬಿಡ್ತೀನಿ. ಕುದ್ದ ಮೇಲೆ ಸೇರಿಸ್ಕೊಳಕ್ಕೆ ಹೋದರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಸಾರದು. ಹಾಗಾಗಿ ಇವಾಗೇನು ಮಸಾಲೆ ಹಾಕ್ಕೊಂಡಿದ್ದೀನಲ್ಲ ಇವಾಗಲೇ ನಾನು ನೀರನ್ನ ಹಾಕ್ಕೊಳ್ತೀನಿ. ನೋಡಿ ಮಸಾಲೆ ತೆಗೆದಿಟ್ಕೊಂಡಿದ್ನಲ್ಲ ಅದೇ ದಬ್ರಿಗೆ ನೀರು ಹಾಕ್ಕೊಂಡು ನಾನಿಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದ್ದಂಗೆ ಗಟ್ಟಿ ಆಗುತ್ತೆ. ನೀವು ಮೊದಲಿಗೆ ಸಾರನ್ನ ಗಟ್ಟಿ ಮಾಡ್ಕೋಬಾರ್ದು. ಇದು ಈಗವಾಗ ಮತ್ತೆ ಚೆನ್ನಾಗಿ ಕುದಿಬೇಕಲ್ಲ, ಸ್ವಲ್ಪ ನೀರಿನ ಥರನೇ ಇರಬೇಕು ಸಾಂಬಾರು. ಆಮೇಲೆ ಕುದ್ದ ಮೇಲೆ ಇದು ಕುದ್ದಿ ಆರಿದ ಮೇಲೆ ನಿಮಗೆ ತಿಕ್ಕಾಗಿ ಟೇಸ್ಟಾಗಿ ಬರುತ್ತೆ ಸಾರು. ಇದು ಗಟ್ಟಿ ಇದೆ, ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೋಡಿ ಸಾಕಾಗುತ್ತೆ. ಇದು ಈ ಥರ ಇಷ್ಟು ತಿಕ್ನೆಸ್ ಇರಲಿ, ಮತ್ತು ಕುದ್ದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನಿಮಗೆ ಸಾಂಬಾರು. ಇವಾಗ ಇದನ್ನು ಉಪ್ಪು ಮತ್ತು ಖಾರನ ಟೇಸ್ಟ್ ನೋಡ್ಕೊಳ್ಳಿ.
ಖಾರ ಎಲ್ಲ ಕರೆಕ್ಟ್ ಇದೆ, ಉಪ್ಪು ಸ್ವಲ್ಪ ಕಡಿಮೆ ಇದೆ, ಹಾಕ್ಕೊಳ್ತೀನಿ. ನೋಡಿ ಇಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಇವಾಗಿದು ಚೆನ್ನಾಗಿ ಕುದಿಬೇಕು, ಒಂದು 10 ನಿಮಿಷ 15 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಅಷ್ಟರೊಳಗೆ ನಾನು ಒಗ್ಗರಣೆ ಅನ್ನನ ಮಾಡ್ಕೊಳ್ತೀನಿ. ಈ ಮಟನ್ ಸಾರಿಗೆ ನಾನು ಯಾವಾಗಲೂ ವೈಟ್ ರೈಸ್ ಮಾಡಲ್ಲ, ಈ ಥರ ಒಗ್ಗರಣೆ ಅನ್ನನೇ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತು. ನೀವು ಸಹ ಚಿಕನ್ ಸಾರಿಗೆ ಆಗಲಿ, ಮಟನ್ ಸಾರಿಗೆ ಆಗಲಿ, ಮತ್ತು ಫಿಶ್ ಸಾಂಬಾರು ಅಥವಾ ಯಾವುದಾದ್ರೂ ನಾನ್ ವೆಜ್ ಸಾಂಬಾರಿಗೆ ಆ ಥರ ನೀವು ಒಗ್ಗರಣೆಯನ್ನು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಊಟ ಮಾಡೋಕ್ಕೆ. ಇದನ್ನು ಆ ಕಡೆ ಪಕ್ಕದ ಗ್ಯಾಸಿಗಿಟ್ಟು ನಿಮಗೆ ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಸಾಂಬಾರು ಕುದಿಯೋದ್ರೊಳಗೇ ಒಗ್ಗರಣೆ ಅನ್ನನೂ ರೆಡಿ ಆಗುತ್ತೆ. ನೋಡಿ ಸಾರ್ದು ಈ ಕಡೆ ಎತ್ತಿಟ್ಟು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಗ್ಗರಣೆ ಅನ್ನ ಮಾಡ್ಕೊಳ್ಳೋಕ್ಕೆ. ಕುಕ್ಕರು ಬಿಸಿ ಆಗಿದೆ, ಇದಕ್ಕೆ ಆಯಿಲ್ ಹಾಕ್ಕೊಳ್ತೀನಿ. ಒಂದು 4-5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆಗಿದೆ, ಒಂದೆರಡು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ನೋಡಿ ಉದ್ದಕ್ಕೆ ಹೆಚ್ಚಿರೋ ದೊಡ್ಡ ಈರುಳ್ಳಿನ ಒಂದು 2 ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಜಾಸ್ತಿ ಈರುಳ್ಳಿ ತಿನ್ನಲ್ಲ ನನ್ನ ಮಕ್ಕಳು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವು ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಆಗಬೇಕು. ಇವು ಈರುಳ್ಳಿ ಎಷ್ಟು ಬ್ರೌನ್ ಆಗುತ್ತೋ ಅಷ್ಟು ರೈಸು ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ಇದು ಬ್ರೌನ್ ಆಗೋವರೆಗೂ ಆಯಿಲಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವು ಬ್ರೌನ್ ಆಗಲಿ, ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಆಗಲಿ, ಅಷ್ಟರೊಳಗೇ ಅಕ್ಕಿನ ನಾನು ತೊಳ್ಕೊಂಡು ಬರ್ತೀನಿ. ನೋಡಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು ಜೀರಾ ರೈಸು. ನೀವು ಬೇಕಿದ್ರೆ ಬಾಸುಮತಿ ಯಾವ ರೈಸ್ ಆದರೂ ನೀವು ತೊಗೋಬೋದು. ಇದನ್ನು ಕ್ಲೀನಾಗಿ 1-2 ಸಾರಿ ತೊಳ್ಕೊಂಡು ಬರ್ತೀನಿ. ನೋಡಿ ತೊಗೊಂಡು ಬಂದಿದ್ದೀನಿ. ನೋಡಿ ಸ್ವಲ್ಪ ಬ್ರೌನ್ ಆಗಿದೆ. ಇವಾಗ ನೋಡಿ ಸ್ವಲ್ಪ ಬ್ರೌನ್ ಆಗಿದೆ ಈರುಳ್ಳಿ. ನೋಡಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಉದ್ದಕ್ಕೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೇ ಸ್ಪೈಸಸ್ನೂ ಸಹ ಹಾಕ್ಕೋಬೋದು. ಏಲಕ್ಕಿ, ಲವಂಗ, ಚಕ್ಕಿ, ಮೆಣಸು. ಈ ಒಗ್ಗರಣೆಲ್ಲೇ ನಾನು ಇದು ಪಲಾವ್ ಎಲೆ ಹಾಕಿದ್ನಲ್ಲ ಆವಾಗ ಹಾಕ್ಕೋಬೋದು. ನಾನಿಲ್ಲಿ ಮಟನ್ ಸಾರು ಜೊತೆ ಮಾಡ್ತಿದ್ದೀನಲ್ಲ, ಹಾಗಾಗಿ ಮಟನ್ ಸಾರಲ್ಲೇ ಸ್ವಲ್ಪ ಮಸಾಲೆ ಇರುತ್ತೆ. ಮತ್ತು ಇದಕ್ಕೂ ಮಸಾಲ ಹಾಕಿದರೆ ಭಾಳ ಹೆವಿ ಆಗುತ್ತೆ ಅಂತ ಹೇಳಿ ನಾನು ಇದಕ್ಕೆ ಮಸಾಲೆನ ಹಾಕ್ಕೊಂಡಿಲ್ಲ. ಈರುಳ್ಳಿ ಇನ್ನೂ ಒಂದು ಸ್ವಲ್ಪ ಬ್ರೌನ್ ಆಗಲಿ, ಆಮೇಲೆ ಮತ್ತೆ ಮುಂದೆ ಅಕ್ಕಿ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ ಈರುಳ್ಳಿ ಬ್ರೌನ್ ಆಗಿದೆ. ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ತೀನಿ. ಅಕ್ಕಿನ ಹಾಕ್ಕೊಂಡಿದ್ದೀನಿ.
ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. 4 ಗ್ಲಾಸಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಇವಾಗ ನೀರನ್ನ ಹಾಕ್ಕೊಳ್ತೀನಿ. 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೆತ್ತಗೆ ಬೇಕು ಅನ್ನೋರು ಕರೆಕ್ಟ್ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಉದುರುದ್ರವಾಗಿ ಬೇಕು ಅನ್ನೋರು 3.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೆತ್ತಗೆ ಮಾಡ್ತಾಯಿದ್ದೀನಿ ರೈಸು, ಹಾಗಾಗಿ ನೀರನ್ನ 4 ಲೋಟ ನೀರು ತೊಗೊಂಡಿದ್ದೀನಿ. ಈ ಕಡೆ ಪಾಪಜೆ. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. 1.5 ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಎಲೆನ ಒಂದೊಂದಾಗೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಊಟ ಮಾಡುವಾಗ ಇದು ಚೆನ್ನಾಗಿ ಬಾಯಿಗೆ ಸಿಗುತ್ತಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿರ್ತೀನಿ. ನೋಡಿ, ಕುಕ್ಕರ್ ಲಿಡ್ನ ನಾನಿಲ್ಲಿ ಕ್ಲೋಸ್ ಮಾಡಿದ್ದೀನಿ. ಇದು ಒಂದು 2 ವಿಸಿಲ್ ಹಾಕಿದರೆ ಸಾಕು, ರೈಸು ರೆಡಿ ಆಗುತ್ತೆ. ಈಗ ಸಾರು ಕುದ್ದಿದೆಯಾ ಅಂತ ನೋಡೋಣ. ನೋಡಿ, ಸಾರು ಚೆನ್ನಾಗಿ ಕುದ್ದಿದೆ. ನೋಡಿ, ಕೊನೆಯದಾಗಿ ಇದಕ್ಕೆ ಈ ಥರ ಕೊತ್ತಂಬರಿನ ಎಲೆ ಎಲೆ ಆಗಿ ಹಾಕಬೇಕು, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಪುದೀನಾನು ಸಹ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಸಾರು ರೆಡಿಯಾಗಿದೆ. ಗ್ಯಾಸ್ನ ನಾನಿಲ್ಲಿ ಬಂದ್ ಮಾಡ್ಕೊಳ್ತೀನಿ. ಕುಕ್ಕರ್ ಸಿಟಿ ಹೊಡೆದ್ಮೇಲೆ ರೈಸು ಸಹ ರೆಡಿಯಾಗುತ್ತೆ. ಇನ್ನೇನು ಬ್ಯಾಟಿಂಗ್ ಮಾಡೋದಷ್ಟೇ ಕೆಲಸ. ಕುಕ್ಕರ್ ಸಿಟಿ ಹೊಡಿಲಿ. ಇವಾಗ ಕುಕ್ಕರು ಸಹ 2 ಸಿಟಿ ಹೊಡೀತು. ಕುಕ್ಕರ್ ಆರಿದ ಮೇಲೆ ಅನ್ನ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಸಾರಂತೂ ರೆಡಿಯಾಗಿದೆ. ಇಲ್ಲಿ ಸಲಾಡು ಸಹ ರೆಡಿ ಮಾಡಿದ್ದೀನಿ. ಇನ್ನು ಕುಕ್ಕರ್ ವಿಸಿಲ್ ಹೋದರೆ ಊಟ ಮಾಡೋದಷ್ಟೇ. ಕುಕ್ಕರ್ ವಿಸಿಲು ಸಹ ಹೋಗಿದೆ. ರೈಸ್ ಹೇಗಾಗಿದೆ ಅಂತ ನೋಡೋಣ. ನೋಡಿ, ನಾ ಹೇಳಿದ್ನಲ್ಲ, ಈರುಳ್ಳಿ ಎಷ್ಟು ಬ್ರೌನ್ ಆಗುತ್ತೋ ಅಷ್ಟು ರೈಸು ಬ್ರೌನಾಗಿ ಬರುತ್ತೆ ಅಂತ. ನೋಡಿ, ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ನೀವು ಇದಕ್ಕೆ ಒಗ್ಗರಣೆ ಅನ್ನೋನಾದರೂ ಅಂದ್ಕೊಳ್ಳಿ ಅಥವಾ ಕುಷ್ಕನಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ತುಂಬ ಸಖತ್ತಾಗಿರುತ್ತೆ. ಮಟನ್ ಸಾರು, ಚಿಕನ್ ಸಾರು, ನಾನ್ ವೆಜ್ ಸಾಂಬಾರು, ನೀವು ಯಾವುದೇ ಮಾಡಿ ಅದ್ರ ಜೊತೆ ಈ ರೈಸು ತುಂಬ ಸಖತ್ತಾಗಿರುತ್ತೆ. ನೀವು ಬೇಳೆ ಸಾರು ಜೊತೆಗೆ ಮಾಡಬೇಕು ಅನ್ನೋದಾದರೆ ಸ್ಪೈಸಸ್ನ ನೀವು ಹಾಕ್ಕೋಬೇಕು. ಏಲಕ್ಕಿ, ಲವಂಗ, ಚಕ್ಕಿ ಇವೆಲ್ಲ ಏನಿರುತ್ತಲ್ಲ ಆ ಸ್ಪೈಸಸ್ನ ಹಾಕ್ಕೋಬೇಕು. ಸ್ಪೈಸಸ್ ಇಷ್ಟ ಇಲ್ಲ ಅಂದರೆ ನೀವು 1 ಸ್ಪೂನಷ್ಟು ಗರಂ ಮಸಾಲನ್ನು ಸಹ ಹಾಕ್ಕೋಬೋದು. ಇನ್ನು ರೈಸು ರೆಡಿಯಾಗಿದೆ. ನನ್ನ ಮಗ ಅಂತೂ ಆಯ್ತಾ ಅಂತ ಕೇಳ್ತಿದ್ದಾನೆ. ಇನ್ನು ಸರ್ವ್ ಮಾಡೋದಷ್ಟೇ. ಬನ್ನಿ ಸರ್ವ್ ಮಾಡೋಣ. कुश्का चाहिए माँ कुश्का, मटन है कुश्का, मटन की है कुश्का. ಏನು
ರೈಸ್ ನೋಡಿ ಹಾಡು ಬರತ್ತೈತೆ ನೀವು. ये कुश्का का मटन है, ईद मिलाद का ये खाना है। ईद मिलाद का वो अच्छा खाना बना है मेरे घर में। ये बस हम नहीं खाते, ज़्यादा होता है। खा लो, कुछ नहीं हो जाएगा। तो जो पड़ रहे खा लो। बस छोड़ रहा पीस डालो। ಮೆತ್ತನ ಹುಡುಕ್ಬೇಕಲ್ಲಪ್ಪ, ಎಲ್ಲಿ ಹುಡುಕ್ಬೇಕು? ಇದಕ್ಕೆ ಹಾಕ್ತಿ ಇಲ್ಲಿ ಅವನಿಗೆ ಮೆತ್ತನ್ ಬೇಕಲ್ಲ, ಅವನಿಗೆ ಹಾಕ್ತೀನಿ. ಒಳಗಡೆ ಸುಂದರ ರೈಸ್ ಹೆಂಗೆ ಬರುತ್ತೆ ಹೇಳ್ರಿ? ಹೆಂಗಾಗೈತೆ ಸುಮ್ಮ? ಬಿರಿಯಾನಿಯಾ? ಬಿರಿಯಾನಿ ಅಲ್ಲ, ಕುಷ್ಕ. ಹೆಂಗಾಗೈತೆ ಸುಮ್ಮ? ಅವನಿಗೆ ಫುಲ್ ಹಸು ಆಗೈತೆ, ಹೇಳೋದೇ ಬೇಡ. ಸುಮ್ಮ ಗಪ್ 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 ತಿನ್ಬೇಕು ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯವರಿಗೆ ನಾನು ಮಾಡಿರೋ ಮಟನ್ ಸಾರು ಮತ್ತು ಕುಷ್ಕ ತುಂಬಾ ಇಷ್ಟ ಆಯಿತು. ಅವರು ಬಿರಿಯಾನಿ ಇದ್ದಂಗಿದೆ ಅಂತ ಹೇಳ್ತಾಯಿದ್ರು, ಅಷ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ತಾಯಿದ್ರು. ನಿಮಗೆ ಇಷ್ಟ ಆದರೆ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮೂಲಕ ಹೇಳಿ. ಓಕೆ ಫ್ರೆಂಡ್ಸ್, ಇವ್ರದ್ದು ಸಹ ಊಟ ಮುಗಿತಾ ಇದೆ. ನಾವು ಇನ್ನು ನಾನು ನನ್ನ ಮಗಳು ಊಟ ಮಾಡ್ತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಟನ್ ಸಾರು ಆ್ಯಂಡ್ ರೈಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಬಾಯ್. ಸುಮ್ಮ ಬಾಯ್ ಮಾಡಿ. ಬಾಯ್.